ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ವಿವೇಕ್ ಸುಬ್ಬಾರೆಡ್ಡಿಯವರ, ಮುಖ್ಯ ಅತಿಥಿಗಳಾದಂಥ ಎಸ್ ಪೊನ್ನಣ್ಣ ಅವರ, ಹಿರಿಯ ವಕೀಲರು, ಮಾಜಿ ಶಾಸಕರು, 8 ಬಾರಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂಥ ಮಾನ್ಯ ಸುಬ್ಬಾರೆಡ್ಡಿಯವರ, ಹಿರಿಯ ವಕೀಲರಾದಂಥ ಚಂದ್ರಮೌಳಿಯವರ, ಇನ್ನೊಬ್ಬರು ಹಿರಿಯ ವಕೀಲರಾದಂಥ ಶ್ರೀ ನಾಣಯ್ಯ ಅವರ, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಎಚ್ ವಿ ಪ್ರವೀಣ್ ಗೌಡ ಅವರ, ಉಪಾಧ್ಯಕ್ಷರಾದಂಥ ಗಿರೀಶ್ ಕುಮಾರ್ ಅವರ, ಖಜಾಂಚಿಗಳಾದಂಥ ಶ್ವೇತಾ ರವಿಶಂಕರ್ ಅವರ, ಇತರ ಎಲ್ಲ ಪದಾಧಿಕಾರಿಗಳ, ಗವರ್ನಿಂಗ್ ಕೌನ್ಸಿಲ್ ಸದಸ್ಯರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆತ್ಮೀಯ ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ವಕೀಲ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರು, ಇವತ್ತು ಬೆಂಗಳೂರಿನ ವಕೀಲರ ಸಂಘದವರು ವಾರ್ಷಿಕ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಅಭಿನಂದನಾ ಸಮಾರಂಭವನ್ನು ಕೂಡ ಏರ್ಪಾಡು ಮಾಡಿದೆ. ನಾನು ಬೆಂಗಳೂರಿನ ಎಲ್ಲ ಸಂಘದ ಸದಸ್ಯರು, ವಕೀಲರುಗಳಿಗೆ ಶುಭವನ್ನ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಳೆಯಿಂದ ರಜಾ ಪ್ರಾರಂಭ ಆಗ್ತಾ ಇದೆ. ಎರಡನೇ ತಾರೀಕಿನಿಂದ ರಜಾ ಪ್ರಾರಂಭ ಆಗ್ತಾ ಇದೆ. ಈ ರಜಾ ದಿನಗಳು ನೀವೆಲ್ಲರಿಗೂ ಕೂಡ ಸುಖಕರವಾಗಿರಲಿ ಅಂತೇಳಿ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ. ವಕೀಲರುಗಳು ಯಾವಾಗಲೂ ಕೂಡ ರಜಾ ಬಂದರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಪ್ರತಿನಿತ್ಯ ಅವರು ವಕೀಲಿ ವೃತ್ತಿನಲ್ಲಿ ತನ್ಮಯ ಆಗಿರ್ತಾರೆ. ಹಾಗಾಗಿ ರಜಾ ಬಂದರೆ ಸ್ವಲ್ಪ ದಿನ ಬಿಡುವು ಮಾಡ್ಕೊಂಡು ವಕೀಲಿ ವೃತ್ತಿಯಿಂದ ಮನೆಯ ಸದಸ್ಯರ ಜೊತೆಯಲ್ಲಿ ಕಾಲ ಕಳೀಲಿಕ್ಕೆ ಅಥವಾ ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ರಜಾ ಬಂದದ್ದು
ಬಹಳ ಖುಷಿ ಕೊಡ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಈ ರಜಾ ದಿನದ ರಜಾ ಸುಖಕರವಾಗಿರಲಿ ಅಂತೇಳಿ ಮತ್ತೊಮ್ಮೆ ಹಾರೈಸಿ ನನಗೆ ವಿವೇಕ್ ರೆಡ್ಡಿ ಮತ್ತು ಪೊನ್ನಣ್ಣವರು ಒಂದು 2-3 ಸಾರಿ ಬಂದಿದ್ದು ನನ್ನ ಒಂದು ನಿಮಗೊಂದು ಅಭಿನಂದನೆ ಮಾಡಬೇಕು. ನಾವು ವಕೀಲ ಸಂಘಗಳು, ಬೆಂಗಳೂರಿನ ವಕೀಲ ಸಂಘಗಳು ನೀವು ಬರಬೇಕು ಅಂತ ಹೇಳಿದ್ರು. ನನಗೆ ಸಮಯ ಅಭಾವದಿಂದ ಬರಲಿಕ್ಕಾಗಲಿಲ್ಲ. ಕೊನೆಗೆ ಇವತ್ತು ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದೆ. ಹಾಗಾಗಿ ನಿಮ್ಮ ಜೊತೆನೆಲ್ಲ ಕಾಲ ಕಳೀಲಿಕ್ಕೆ ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದೆ. ನನಗೆ ವಕೀಲರ ಸಂಘದಿಂದ ವಿವೇಕ್ ರೆಡ್ಡಿಯವರು ಮತ್ತು ಇತರ ಪದಾಧಿಕಾರಿಗಳು, ಪೊನ್ನಣ್ಣನೂ ಕೂಡ ಸೇರ್ಕೊಂಡು ನನಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ. ಅದಕ್ಕಾಗಿ ವಿವೇಕ್ ರೆಡ್ಡಿಯವರಿಗೆ, ಇತರ ಪದಾಧಿಕಾರಿಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಕೀಲರ ರಕ್ಷಣಾ ಕಾಯ್ದೆ ಇದು ಬಹಳ ದಿನಗಳಿಂದ ಬೇಡಿಕೆ ಇರಲಿದ್ದಂಥ ವಿಚಾರ. ಬಹಳ ವರ್ಷಗಳಿಂದ ಕೂಡ ಇದು ಬೇಡಿಕೆ ಇರಲಿದೆ. ವಕೀಲರಿಗೆ ಒಂದು ರಕ್ಷಣೆ ಬೇಕಾಗ್ತದೆ, ಅದಕ್ಕೊಂದು ಕಾನೂನಿನ ಚೌಕಟ್ಟು ಬೇಕಾಗ್ತದೆ. ಆ ಕಾನೂನಿನ ಚೌಕಟ್ಟನ್ನು ಒದಗಿಸ್ಕೊಡ್ಬೇಕಾದ್ರೆ ಶಾಸಕಾಂಗ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾನು ಒಂದು ಸಾರಿ ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಲಂಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಹಾಗೆಲ್ಲ ಬೆಂಗಳೂರಿನ ವಕೀಲರುಗಳೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದೆ. ನಾನು ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಕೇಳಿದೆ, ಯಾಕೆ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಅಂತೇಳಿ. ಇಲ್ಲ, ನಾವು ಬೆಂಗಳೂರಿಂದ ಬಂದಿದ್ದೇವೆ, ನಾವು ಬೆಳಗಾವಿಯಿಂದ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ನಮ್ಮ ಒತ್ತಾಯ ಏನಪ್ಪಾ ಅಂತಂದ್ರೆ, ನಮಗೆ ಒಂದು ರಕ್ಷಣಾ ಕಾಯ್ದೆಯನ್ನು ಮಾಡಿಕೊಡಬೇಕು ಅಂತ ಹೇಳಿದ್ರು. ನಾನು ಆಗ ಹೇಳಿದೆ, ನಾನು ವಿಧಾನಸೌಧದಲ್ಲಿ ಮಾತಾಡ್ತೀನಪ್ಪ, ನಾನು ಅಧಿಕಾರದಲ್ಲಿ ಇಲ್ಲ. ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ, ಅಧಿಕಾರದಲ್ಲಿ ಇಲ್ಲ. ಆದರೂ ಕೂಡ ನಿಮ್ಮ ಪರವಾಗಿ ಸರ್ಕಾರದ ಗಮನವನ್ನು ಒತ್ತಾಯಪೂರ್ವಕವಾಗಿ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ನಾನು ಅವತ್ತು ಸುವರ್ಣಸೌಧದಲ್ಲಿ ಈ ವಿಚಾರನ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಆಗ ಮಾಧುಸ್ವಾಮಿ ಕಾನೂನು ಮಂತ್ರಿಯಾಗಿ ಮಾಧುಸ್ವಾಮಿ ಹೇಳಿದೆ, ಇದನ್ನು ಮಾಡಿಬಿಡಪ್ಪ ಕಾನೂನು ಅಂತ ಹೇಳಿ. ಅವ್ರು ಒಪ್ಕೊಂಡ್ರು, ಆದ್ರೆ ಮಾಡಲಿಲ್ಲ. ಮಾಧುಸ್ವಾಮಿ ಒಪ್ಕೊಂಡ್ರು ನಾನು ಹೇಳಿದಾಗ.
ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಮಾಡಲಿಲ್ಲ. ಒಂದು ವೇಳೆ ಮಾಡದೇ ಇದ್ರೆ ನಾನು ಹೇಳಿದ್ದೆ ವಕೀಲರಿಗೆ, ಬೆಂಗಳೂರಿನ ವಿವೇಕ್ ರೆಡ್ಡಿ ಮತ್ತು ಇತರ ಎಲ್ಲ ಸ್ನೇಹಿತರು, ನಾವು ಮುಂದೆ ನಾವೇ ಅಧಿಕಾರಕ್ಕೆ ಬರ್ತೀವಿ, ಆಗ್ಲೇನೆ ಅಧಿಕಾರಕ್ಕೆ ಬರ್ತಕ್ಕಂಥ ವಾಸನೆ ಬರಕ್ ಶುರುವಾಗ್ಬಿಟ್ಟಿತ್ತು ನಮಗೆ. ಹಾಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ, ನಾವು ಬಂದಾಗ ಮಾಡ್ಕೊಳ್ಳೋಣ, ನಾವು ಅಧಿಕಾರಕ್ಕೆ ಬಂದಾಗ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಆದ್ರೂ ಸ್ವಲ್ಪ ವಿಳಂಬ ಆಯಿತು. ಆದ್ರೆ ಕಾನೂನಂತೂ ಮಾಡಿದ್ದೀವಿ. ಈಗ ಇವತ್ತಿನ ದಿನಗಳಲ್ಲಿ ವಕೀಲರ ರಕ್ಷಣೆ ಅತ್ಯಂತ ಅವಶ್ಯ. ಅವರಿಗೆ ಥ್ರೆಟ್ ಮಾಡ್ತಕ್ಕಂಥದ್ದು, ಅಡ್ಡಿಪಡಿಸ್ತಕ್ಕಂಥದ್ದು, ಕಿರುಕುಳ ಕೊಡ್ತಕ್ಕಂಥದ್ದು, ಇಂಥವಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ಒಂದು ಕಾಯ್ದೆ ಇರಬೇಕಾಗ್ತದೆ. ಆ ಕಾಯ್ದೆ ಅತ್ಯಂತ ಅವಶ್ಯ, ಅಗತ್ಯ ಅಂತೇಳಿ ಮನಗಂಡು ನಾನು ಈ ಕಾಯ್ದೆಯನ್ನು ಮಾಡಲು ವಿಧಾನಸಭೆ, ವಿಧಾನ ಪರಿಷತ್ತು ಎರಡೂ ಕಡೆ ಪಾಸಾಗಿ ರಾಜ್ಯಪಾಲರು ಕೂಡ ಅಂಕಿತ ಹಾಕಿ ಈಗ ಕಾಯ್ದೆ ಆಗಿದೆ. ಈಗ ನಿಮಗೆ ರಕ್ಷಣಾ ಕಾಯ್ದೆ ಸಿಕ್ಕಿದೆ, ನಿಮ್ಮ ರಕ್ಷಣೆ ಸಿಕ್ಕಿದೆ. ಬರೀ ನಿಮ್ಮ ರಕ್ಷಣೆ ಸಿಕ್ಕಿದ್ರೆ ಸಾಲದು, ಈ ದೇಶದ, ಈ ನಾಡಿನ ಜನರ ರಕ್ಷಣೆ ಆಗಬೇಕು. ಆ ಕೆಲಸ ನಿಮ್ಮ ಕೈಲಿರೋದ್ರಿಂದ ಅದನ್ನು ಮಾಡಬೇಕು. ವಕೀಲರು ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವಕೀಲರು ಸಂವಿಧಾನವನ್ನ ಓದ್ಕೋಬೇಕು, ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು, ಅದನ್ನು ಜಾರಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಯಾರೇ ವಕೀಲರಾಗಿರು, ಕೆಲವರು ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗಳಿರ್ತಾರೆ, ಅವರಷ್ಟೇ ತಿಳ್ಕೋಬೇಕಾದಂತ ಅಗತ್ಯ ಇಲ್ಲ. ಎಲ್ಲ ವಕೀಲರುಗಳು ಕೂಡ ಸಂವಿಧಾನವನ್ನ ಲಾ ಆಫ್ ದಿ ಲ್ಯಾಂಡ್ ಪ್ರತಿಯೊಬ್ಬರು ಕೂಡ ತಿಳ್ಕೋಬೇಕಾಗ್ತದೆ. ಕಾನ್ಸ್ಟಿಟ್ಯೂಷನ್ ಎಕ್ಸ್ಪರ್ಟ್ಗಳಿರ್ತಾರಪ್ಪ, ಅವ್ರು ಓದ್ಕೊಂಡು ಸಾಕು ಅಂತ ಅನ್ನಕ್ಕಾಗಲ್ಲ. ಪ್ರತಿಯೊಬ್ಬ ವಕೀಲರು ಕೂಡ ಸಂವಿಧಾನವನ್ನ ಓದ್ಕೊಳ್ಳೋದಷ್ಟೇ ಇಲ್ಲ, ನೀವು ಓದುವಾಗ, ವಿದ್ಯಾರ್ಥಿಯಾಗಿದ್ದಾಗ ಓದ್ಕೊಂಡಿರ್ತೀವಿ, ಆದರೆ ಅದನ್ನು ಅರ್ಥೈಸ್ಕೊಳ್ಳೋದು ಇದೆಯಲ್ಲ, ಅದನ್ನು ಪ್ರತಿಯೊಂದು ಪದನೂ ಕೂಡ ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದನ್ನು ಜಾರಿ ಕೊಡೋದು ಇದೆಯಲ್ಲ, ಅದು ಬಹಳ ಬಹುಶಃ ನಮ್ಮ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅತ್ಯಂತ ಶ್ರೇಷ್ಠವಾದಂಥ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚಿಸ್ತಕ್ಕಂಥ ಸಮಿತಿಗೆ ಅಧ್ಯಕ್ಷರಾಗಿದ್ದರು. ಅವರು ಅನೇಕ ದೇಶಗಳ ಸಂವಿಧಾನಗಳನ್ನ ಓದಿ ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಈ ಸಂವಿಧಾನದಲ್ಲಿ ಸೇರಿಸಿ ನಮ್ಮ ಸಮಾಜಕ್ಕೆ ಎಂಥ ಸಂವಿಧಾನ ಬೇಕು, ನಮ್ಮ ದೇಶಕ್ಕೆ ಎಂಥ ಸಂವಿಧಾನ ಬೇಕು, ನಮ್ಮ ನಾಡಿಗೆ ಎಂಥ ಸಂವಿಧಾನ ಬೇಕು ಅಂತೇಳಿ ಅಂತ ಸಂವಿಧಾನವನ್ನು ರಚಿಸಿಕೊಂಡಿದ್ದಾರೆ. ನಾನು ಸಂವಿಧಾನದ ವಿದ್ಯಾರ್ಥಿ, ಸ್ವಲ್ಪ ದಿನ ಕಾನ್ಸ್ಟಿಟ್ಯೂಷನಲ್ ಲಾ ತಗೊಂಡಿದ್ದೆ ನಾನು LLM ನಲ್ಲಿ. ಆ LLM ನಲ್ಲಿ ಫೇಲ್ ಆಗೋಯ್ತು, ಬಿಡ್ಬಿಟ್ಟೆ ಮೇಲೆ ನಾನು ಓದಕ್ಕೆ ಹೋಗಿಲ್ಲ. ಆದ್ರೆ ಸ್ವಲ್ಪ ವಿದ್ಯಾರ್ಥಿಯಾಗಿ ಅಭ್ಯಾಸ ಮಾಡಿದೆ ಸಂವಿಧಾನ.
ನಮ್ಮ ಸಂವಿಧಾನ ಇದೆಯಲ್ಲ, ಈ ದೇಶದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಂವಿಧಾನ ಅಸಮಾನತೆ. ಅದಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದೆಯಲ್ಲ, ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ನಾವು ಕನ್ನಡಕ್ಕೆ ತರ್ಜುಮೆ ಮಾಡ್ತೀವಿ. ಹಿಂದಿಯಿಂದ ಇಂಗ್ಲಿಷ್ನಿಂದ ಕನ್ನಡಕ್ಕೆ ತರ್ಜುಮೆ ಮಾಡ್ತೀವಿ. 10 ವಾಲ್ಯೂಮ್ಗಳಿದ್ದಾವೆ. ಆ 10 ವಾಲ್ಯೂಮ್ನಲ್ಲಿ 1949 ಇಸ್ವಿ ನವೆಂಬರ್ 25ನೇ ತಾರೀಕು 1949 ಇಸ್ವಿ ನವೆಂಬರ್ 25ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನ ಮಂಡಿಸಿ ಭಾಷಣ ಮಾಡ್ತಾರೆ. ಅದು ಒಂದು ಐತಿಹಾಸಿಕವಾದಂಥ ಭಾಷಣ, ಹಿಸ್ಟಾರಿಕಲ್ ಸ್ಪೀಚ್. ಆ ಭಾಷಣದಲ್ಲಿ ಹೇಳ್ತಾರೆ ಅವರು ಎರಡು, ಯಾಕೆಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಾರಲ್ಲ, ಒಬ್ಬ ವಿಷನರಿ. ಅವರು ಎಲ್ಲರೂ ವಿಷನರಿಗಳಾಗಕ್ಕೆ ಸಾಧ್ಯ ಆಗಲ್ಲ. ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿತ್ವ ಯಾರಿಗಿರ್ತದೆ ಅವ್ರು ಮಾತ್ರ ವಿಷನರಿಗಳಾಗಲಿಕ್ಕೆ ಸಾಧ್ಯ. 10 ವರ್ಷ, 20 ವರ್ಷ, 100 ವರ್ಷ, 1000 ವರ್ಷದ ಮೇಲೆ ಏನಾಗ್ಬೋದು ಈ ಸಮಾಜದಲ್ಲಿ ಇರ್ತಕ್ಕಂಥ ದೃಷ್ಟಿಕೋನ ಇದೆಯಲ್ಲ, ಅದು ಯಾರಿಗಿರ್ತದೆ ಅವ್ರು ಮಾತ್ರ ವಿಷನರಿಗಳಾಗಲಿಕ್ಕೆ ಸಾಧ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಲಭಿಸಿದೆ. ಎಂತ ಸ್ವಾತಂತ್ರ್ಯ ಲಭಿಸಿದೆ? ಈ ಸ್ವಾತಂತ್ರ್ಯ ಉಳಿಬೇಕಾದ್ರೆ ನಮಗೆ ಸಾಮಾಜಿಕ ಸಾರ್ವಭೌಮತ್ವ, ಆರ್ಥಿಕ ಸಾರ್ವಭೌಮತ್ವ ದೊರಕಿದಾಗ ಮಾತ್ರ ಈ ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಭಾಷಣ ಮಾಡಿದ್ದಾರೆ. ಬರೀ ರಾಜಕೀಯ ಪ್ರಜಾಪ್ರಭುತ್ವ ಇದ್ದರೆ ಸಾಲದು, ಜೊತೆಗೆ ಆರ್ಥಿಕ ಸಾಮಾಜಿಕ ಪ್ರಜಾಪ್ರಭುತ್ವ ಇದ್ದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕಿನಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ. ಈಗ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ. ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಹೇಳ್ತೀವಿ. ಅದೇ ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ವಿಷಯಕ್ಕೆ ಬಂದಾಗ ಅದಿರಲ್ಲ. ಒಂದು ಓಟು ಒಬ್ಬ ವ್ಯಕ್ತಿ ಒಂದು ಓಟು ಒಂದು ಮೌಲ್ಯ ಅಂತ ಇರಲ್ಲ. ಹಾಗಾಗಿ ಈ ಅಸಮಾನತೆ ಹೋಗದೆ ಹೋದ್ರೆ, ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗದೆ ಹೋದ್ರೆ, ಆರ್ಥಿಕ ಅಸಮಾನತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಶೈಕ್ಷಣಿಕ ಅಸಮಾನತೆ ಇರ್ಬೋದು, ರಾಜಕೀಯ ಅಸಮಾನತೆ ಇರ್ಬೋದು, ಈ ಅಸಮಾನತೆ ಹೋಗದೆ ಹೋದ್ರೆ ಯಾರು ಇದರಿಂದ ಶೋಷಣೆಗೆ, ಅನ್ಯಾಯಕ್ಕೆ, ನೋವಿಗೆ ಒಳಗಾಗ್ತಾರೆ ಆ ಜನರೇ